Down, 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 down. ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ಇದು ನಾಟಕ ತೇಟ ಇದು ನಾಟಕ ತೇಟ ಡ್ಯಾವ್ 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 ರಾತ್ರಿ ನಿದ್ದೆಲಿ ಕಂಡ ಕನಸನ್ನು ನನಸು ಮಾಡೋವಂತ ಆಟ ರಾತ್ರಿ ನಿದ್ದೆಲಿ ಕಂಡ ಕನಸನ್ನು ನನಸು ಮಾಡೋವಂತ ಆಟ ಇದು ನಾಟಕ ತೇಟ ಇದು ನಾಟಕ ತೇಟ ಡ್ಯಾವ್ 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 ಮನುಜರೆಂಬೊರ ಮನದಲ್ಲೊಮ್ಮೆ ಮಲಗಿ ಏಳುವಂತ ಆಟ ಮನುಜರೆಂಬೊರ ಮನದಲ್ಲೊಮ್ಮೆ ಮಲಗಿ ಏಳುವಂತ ಆಟ ಇದು ನಾಟಕ ತೇಟ ಇದು ನಾಟಕ ತೇಟ ಡ್ಯಾವ್ 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 ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡೋ ಆಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡೋ ಆಟ ಇದು ನಾಟಕ ತೇಟ ಇದು ನಾಟಕ ತೇಟ ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನಮಗಾಗಿ ನಾನಿರುವುದೇ ನಿಮಗಾಗಿ ನಮಸ್ಕಾರ. ನನ್ನ ಹೆಸರು ಸರ್. ನಿಮ್ ಪೋಸ್ಟ್ ಇನ್ನೂ ಬಂದಿಲ್ಲ ಸರ್. ಪೋಸ್ಟ್ ಅಲ್ಲಪ್ಪ. ಸರ್ ನಿಮ್ ಮನಿ ಆರ್ಡರ್ ಇನ್ನೂ ಬಂದಿಲ್ಲ ಸರ್. ಹೀಗೆಲ್ಲ ಕರೀತಾರೆ ಸರ್. ಇನ್ನು ನನ್ನ ಮನೆಯಾಗಿ ನನ್ನ ಧರ್ಮಪತ್ನಿ ಅರ್ಧಾಂಗಿ ವೈಫ್ ನನ್ನ ಹೆಂಡತಿ ಅವಳು ಹೇಗೆ ಕರೀತಾಳೆ ಅಂದ್ರೆ ಅರ್ಥ ಆಯ್ತಲ್ಲ, ಇನ್ನೂ ಬಿಡಿಸಿ ಹೇಳ್ಬೇಕಾ? ಅರ್ಥ ಆಯ್ತು ಬಿಡಪ್ಪ. ಇನ್ನು ಸ್ವಲ್ಪ ಜನ ಪ್ರೀತಿಯಿಂದ ಗೌರವದಿಂದ ಹೀಗೂ ಕರೀತಾರೆ ಸರ್. ಟೋಟಲಿ ಹೇಳ್ಬೇಕು ಅಂದ್ರೆ ನಾನೊಂಥರ ಫೇಮಸ್ ಫಿಗರ್, ಈ ಜನಮಾನಸದಲ್ಲಿ ಇರೋದು ಅಂತಾರಲ್ಲ ಹಾಗೆ. ನಿಮ್ಗೊಂದು ವಿಷಯ ಗೊತ್ತಾ ಸರ್? ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 15 ವರ್ಷ ಆದ್ರೂ ಮಕ್ಕಳೇ ಆಗಲಿಲ್ಲ. ಯಾರೋ ನಿಮ್ಮಂತ ಪುಣ್ಯಾತ್ಮರು ಹೇಳಿದ ಮಾತು ಕೇಳಿ ರಾಮದುರ್ಗದ ಹತ್ರ ಇರೋ ಎಲ್ಲಮ್ಮನ ಗುಡ್ಡಕ್ಕೆ ಹರಕೆ ಹೊತ್ಕೊಂಡ್ರಂತೆ.
ವರ್ಷನೇ ನಾನು ಈ ಭೂಮಿಗೆ ಬಂದಿದ್ದು, ಜನ್ಮ ತಾಳಿದ್ದು, ಹುಟ್ಟಿದ್ದು, ಐ ಮೀನ್ ಬಾರಾಗಿದ್ದು. ಹೊಡೆದವನೆ ಅಂತನೂ ಕರೀತಾರೆ ಸಾರ್. ನನಗೆ ಮದುವೆ ಆಗಿ 2 ವರ್ಷ ಆಯ್ತು, 3 ಗಂಡು ಮಕ್ಕಳು. ಆದ್ರೆ ಅವು ಯಾವ ದೇವ್ರ ಹಕ್ಕೆಗೂ ಹೊಡೆದವಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ಸರ್, ನಾನಿರುವುದೇ ನಿಮಗಾಗಿ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ. ಕಣ್ಣೀರೇಕೆ ಬಿಸಿಯುತ್ತಲೇಕೆ, ಕಣ್ಣೀರೇಕೆ ಬಿಸಿಯುತ್ತಲೇಕೆ. ಬಾಳುವುದೆಲ್ಲ ಹಾಯಾಗಿ, ಬಾಳುವುದೆಲ್ಲ ಹಾಯಾಗಿ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ನಾ ಇದುವರೆಗೂ ದುಡ್ದದ್ದು, ಮಾಡಿದ್ದು, ಮಟ್ಟಿದ್ದು ಮನೆಗೆ ಮತ್ತು ಮಕ್ಕಳು. ಆದ್ರೆ ಇವತ್ತು ಆ ಮನೆಗ ಮತ್ತು ಮಕ್ಕಳಿಗ ಬೇಡವಾಗಲಿ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು. ನಿಂತರೂ ಸಮಾಧಾನ ಇಲ್ಲ. ಮಲಗಿದ್ರಂತೂ ಹೆಂಡತಿ ಮಕ್ಕಳು ರಾಕ್ಷಸಾಕಾರವಾಗಿ ಬರ್ತಾರೆ. ಇಲ್ಲ, ನಾನು ಅವ್ರ ಕಣ್ಣಿಗೆ ರಾಕ್ಷಸನ್ ತರ ಕಾಣಿಸ್ತೇನೆ. ಆ ಕರ್ಣನಂತೆ. ನನ್ನ ಹೆಸರು ರಾಜಣ್ಣ. ಜನ ಎಲ್ಲ ಗೌರವದಿಂದ ಸಾವುಕಾರ ರಾಜಣ್ಣ ಅಂತಾನೆ ಕರೆಯೋದು. ಇಂತಹ ಸಾವುಕಾರ ರಾಜಣ್ಣನಿಗ ಖರ್ಚಿಗೆ 100 ರೂಪಾಯಿ ಬೇಕು ಅಂತಂದ್ರ ಮಕ್ಕಳು ಮುಂದ ಕೈ ಚಾಚು. ಮಕ್ಕಳು ಏನ್ ನಿನ್ ಕಾಟ, ಸುಮ್ಮನೆ ಮೂಲೆಯಲ್ಲಿ ಕೂತ್ಕೋ ಅಂತ. ನಿನ್ನಂತರಂಗವಾ ಅವರೇನು ಬಲ್ಲರು. ಈ ಸಾವುಕಾರ ರಾಜಣ್ಣನಿಗ ಕೈ ಎತ್ತಿ ಕೊಟ್ಟು ಗೊತ್ತೇ ಹೊರತು ಕೈ ಚಾಚಿ ಗೊತ್ತಿಲ್ಲ. ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಮೊನ್ನೆ ದಿನ ನನ್ನ ಸೊಸೆಗೆ ಹೇಳಿದ್ನಿ, ಅವ್ವ ನನಗೆ ಶುಗರ್ ಅದ, ಚಾಗ ಸಕ್ರೆ ಕಡಿಮೆ ಹಾಕ್ಕೊಡು ಅಂತಂದ್ರ ಆಕಿ ಬೇಕು ಅಂತಾನ ಏನೋ ಸಕ್ರೆ ಜಾಸ್ತಿನ ಹಾಕಿ ಕೊಟ್ಟು ಲಘುನ ಗೊಟ್ಟು ಕಂದ್ರಿ ಅಂತಾನು ಇಲ್ಲ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ. ನನ್ನ ಮೊಮ್ಮಗಳು ಗೌರಿ ಮುದ್ದಾದ ಹುಡುಗಿ, ಬಹಳ ಕ್ಯೂಟಿ. ಆಕಿ ಕದ್ದು ಮುಚ್ಚಿ ನನ್ನ ಹತ್ರ ಲಾಡು ಜಿಲೇಬಿ ತಗೊಂಡು ಬರ್ತಾಳೆ. ಬೇಡಮ್ಮ ನನಗೆ ಶುಗರ್ ಇದೆ ಅಂತಂದ್ರೂ ಕೇಳೋದಿಲ್ಲ, ಪ್ರೀತಿಯಿಂದ ಬಾಯಿಗೆ ಹಾಕಿಬಿಡ್ತಾಳೆ. ಅವಳ ಪ್ರೀತಿ ಇದ್ದು ನನ್ನ BP ಶುಗರ್ ಎಲ್ಲ ಮಾಯವಾಗಿ ಆಧಾರವಾದೆ. ಆ ಕರ್ಣನಂತೆ. ಚಾಡಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಕು. ನನ್ನ 2ನೇ ಸೊಸೆ ಲಕ್ಷ್ಮಿ ತನ್ನ ಗಂಡನಿಗೆ ಹೇಳ್ತಾಳೆ, ಅಂದ್ರೆ ನನ್ನ ಮಗನಿಗೆ, ನಿಮ್ಮ ಅಪ್ಪನ ಕಾಟ ಜಾಸ್ತಿ ಆಯ್ತು, ಲಘುನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ. ಆ 4 ಸೈಟ್, ಆ 8 ಎಕರೆ ತೋಟ, ಆ 3 ಅಂತಸ್ತಿನ ಮನೆ ಕಟ್ಟಿಸಿದ ನಾನು ವೃದ್ಧಾಶ್ರಮಕ್ಕೆ. ಸುಳ್ಳು, ಇಲ್ಲಿ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು, ಈ ಭೂಮಿ ಮ್ಯಾಲ ಎಲ್ಲ ಸುಳ್ಳು.
ಖರೆ ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲ ಎಲ್ಲ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ನಮಸ್ಕಾರಪ್ಪ. ಬ್ರಹ್ಮಗೀಚಿದ ಹಣಬರ ಸುಳ್ಳು ಸೃಷ್ಟಿಕರ್ತ ಮೊದಲೇ ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲ ಎಲ್ಲ ಸುಳ್ಳು ಆ ಸುಳ್ಳು 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 ಖರೆ ಇಲ್ಲಿ ಎಲ್ಲ ಸುಳ್ಳು. ಇದು ನಮಗೆ ಗೊತ್ತಿದ್ದು, ಇದು ನಮ್ಮ ಹೊಲ, ನಮ್ಮ ಮನಿ, ನಮ್ಮ ಆಸ್ತಿ ಅಂತ ಯಾಕೆ ಬಡ್ದಾಡ್ತೀವಿ ರಾಜಪ್ಪ? ಅದಾಗಿ ಬದುಕಿನ ಬೆರಗು. ಆ ಬೆರಗ ನಾಂತೂ ಬೆಚ್ಚಿ ಬೆರಗಾಗಿನೋ. ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾಗಿತ್ತು ರಾಜಪ್ಪ, ಮಕ್ಕಳನ್ನ ಆಸ್ತಿಯಾಗಿ ಮಾಡಬೇಕಾಗಿತ್ತು. ಸುಳ್ಳೇ ಸುಳ್ಳು ಈಗ ನನ್ನ ಕಣ್ಣು ಮುಂದನ ಆಸ್ತಿ ಪಾಲು ಮಾಡ್ಕೋತಾರಂತ. ಜೀವಿರು ತನಕ ತಡೀರಪ್ಪ ಅಂತಂದ್ರ ಒಬ್ರು ಕೇಳವಲ್ರು. ಈ ಭೂಮಿ ಮ್ಯಾಲ ಬಹಳ ಸಂಕಟ ಆಗ್ತೈತಿ ರಾಜಪ್ಪ. ನನ್ನ ಸಾಯು ತನಕ ನೋಡ್ಕೊಂಡವ್ರಿಗೆ ಆಸ್ತಿ ಒಳಗ ಒಂದು ಪಾಲು ಹೆಚ್ಚ ಹಂಚ್ತಾರಂತ. ಎಲ್ಲ ಸುಳ್ಳು ಇವ್ರಿಗ ಪ್ರೀತಿ ಹಂಚಿ ಗೊತ್ತಿಲ್ಲ, ಆಸ್ತಿ ಹಂಚಿ ಗೊತ್ತು. ಪ್ರೀತಿಸುದಕ್ಕ ಪ್ರೀತಿ ಹಂಚುದಕ್ಕ ಎದಿ ಬೇಕೇನಪ್ಪ? ಅಂತ ಎದಿ ಇವ್ರ ಹತ್ರ ಎಲ್ಲ ತೆಗಿ. ಪ್ರೀತಿ ಅನ್ನೋದು ಅಮೂರ್ತವಾದದ್ದು. ಆ ಅಮೂರ್ತವಾದ ಪ್ರೀತಿ ಮನುಷ್ಯನ ಎದಿ ಒಳಗ ಹೊಕ್ಕು ಮೂರ್ತ ರೂಪ ಪಡ್ಕೊಳ್ತೈತಿ. ಆ ಮೂರ್ತ ರೂಪದ ಪ್ರೀತಿ ಕೆಲವರ ಕಣ್ಣಿಗೆ ಕಾಣಿಸುವುದೂ ಇಲ್ಲ, ಇನ್ನು ಕೆಲವರದು ತೋರಿಸುವುದೂ ಇಲ್ಲ. ನಾನಿರುವುದೇ ನಿಮಗಾಗಿ ನಾನಿರುವುದೇ ನಮಗಾಗಿ ಕಣ್ಣೀರೇಕೆ ಬಿಸಿಯುತ್ತಿದೇಕೆ ಕಣ್ಣೀರೇಕೆ ಬಿಸಿಯುತ್ತಿದೇಕೆ ಬಾಳುವುದೆಲ್ಲ ಹಾಯಾಗಿ ಬಾಳುವುದೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾವಿರುವುದೇ ನಿನಗಾಗಿ. ಏ ಪೋಸ್ಟ್ಮನ್ ಅಪ್ಪ, ಇವತ್ತಾದ್ರೂ ನಮ್ ಪಿಚಡಿ ಬಂದೈತೇನೋ? ಪೋಸ್ಟ್ ಆಫೀಸಿಗೆ ಹೋಗ್ತೀನಿ, ಬಂದಿದ್ರೆ ತಂದು ಕೊಡ್ತೀನಿ. 8 ದಿನದಿಂದ ಇದೇ ಹೇಳಕತ್ತಿಯಲ್ಲೋ ಯಪ್ಪ. ಏನು ಅಂದಿ, ಏನು ಅಂದಿ? ಏ ಪುಟ್ಟ ಬಾಯ್ ಆ ಬಾಯ್ ಅಂದಿ. ನಿನಗೇನು ಸಪ್ರೇಟ್ ಹೇಳ್ಬೇಕಾ? ಬಾಯ್ ಅಲ್ಲೋ ಅಂತವ್ರಿಗೆ ಏನಂದೀವು ನಾವು? ಸಿಟಿಗೆ ಯಾಕೆ ಹೇಳ್ತೀವೋ ಯಪ್ಪ? ಪಿಂಚಣಿ ತಂದ್ಕೊಡು, ಪಿಂಚಣಿ ತಂದ್ಕೊಡು ಅಂತ ಹೇಳ್ತಿದ್ದೀರಲ್ಲ, ನಾನೇ ನನ್ನ ಅಪ್ಪನ ಮನೆಯಿಂದ ತಂದ್ಕೊಡ್ಲಾ? ನನಗೂ ಹೆಂಡತಿದ್ದಾಳೆ, ಮಕ್ಕಳಿದ್ದಾರೆ, ಸಂಸಾರ ಅಂತ ಇದೆ. ಆ ಹಾಳಾದ ಸರ್ಕಾರದವ್ರು ಕೊಡೋ ಸಂಬಳದೊಳಗ ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಪಿಂಚಣಿ ತಂದ್ಕೊಡು, ಪಿಂಚಣಿ ತಂದ್ಕೊಡು ಅಂತ ಹೇಳ್ತಿದ್ದೀರಲ್ಲ, ನಾನೇ ನನ್ನ ಅಪ್ಪನ ಮನೆಯಿಂದ ತಂದ್ಕೊಡ್ಲಾ? ಆದ್ರೂ ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಾನಿರುವುದೇ ನಿಮಗಾಗಿ. ಆತ್ ಬಿಡು, ಯಾಕೆ ಬೇಸರ ಮಾಡ್ಕೋತಿ? ಪೋಸ್ಟ್ ಆಫೀಸ್ಗೆ ಲಗುನ ಹೋಗಿ ವಾಪಸ್ ಬಾ, ಇಲ್ಲೇ ಕಾಯ್ತಾ ಕುಂತಿರ್ತೀವಿ. ನೋಡಿ ಸರ್, ಬಡವ, ಶ್ರೀಮಂತ, ಅಂಗವಿಕಲ, ಕಲಾವಿದರು, ವಿಧವೆಯರು ಎಲ್ಲ ನಾನು ಬರೋದನ್ನೇ ಕಾಯ್ತಾ ಇರ್ತಾರೆ. ನನ್ನ ವ್ಯಾಲ್ಯವೇ ಅಂಥದ್ದು. ಆ ಸರ್ಕಾರದವರು ಇವ್ರ ಪಿಂಚಣಿ ಹಣನ ಡೈರೆಕ್ಟಾಗಿ ಬ್ಯಾಂಕಿಗೆ ಕಳಿಸಿದ್ರೆ, ಬ್ಯಾಂಕಿನವರು ಅಕೌಂಟ್ ಓಪನ್ ಮಾಡೋದಕ್ಕೆ 500 ರೂಪಾಯಿ ಕೊಟ್ಟು ಅಂತ ಹೇಳ್ತಾರೆ. ಆಗ ನನಗೆ ಇವ್ರ ಖಾತೆನೇ ಇರಲ್ಲ. ನನಗೂ ವಯಸ್ಸಾದ್ರೆ ಅಂತ ನೆನಪಾದ್ರೆ ತುಂಬಾ ಭಯ ಆಗತ್ತೆ. ಆದ್ರೂ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಾನಿರುವುದು ನಿಮಗಾಗಿ. ನಾನಿರುವುದು ನಿಮಗಾಗಿ ನಾನಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುತ್ತಿದೇಕೆ ಕಣ್ಣೀರೇಕೆ ಬಿಸಿಯುತ್ತಿದೇಕೆ ಬಾಳುವುದೆಲ್ಲ ಹಾಯಾಗಿ ಬಾಳುವುದೆಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ. ನಮ್ ಬದುಕು ಕಾಯೋದ್ರಾಗ ಕಾಲ ಕಳೆಯುದ. ಜಾಡಿಸಿ ಬನ್ನಿ ಅವನನ್ನು ಎದ್ದು ಬನ್ನಿ ಜಾಡಿಸಿ ಬನ್ನಿ ಅವನನ್ನು ಎದ್ದು ಬನ್ನಿ
ನಿನಗಾದ್ರೂ ತಿಳಿಬಾರ್ದು. ಅವಾಗ ಮೂಕ ಆದ್ರೂ ಸಿಟ್ಬಿಡ್ತು. ಎಲ್ಲಿಗೆ ಹೊಂಟಿ? APMCಗೆ ಹಾಕ್ರಿ ಗಂಗೋನ್ ಮನಿ ಹೊಂಟಿಯ? ಗಂಗಾವಂತ ಹೆಂಗ್ ಸಿಟ್ಟಿ ಬರ್ತಾನ ನೋಡು ಗಂಗಪ್ಪ. ಏನು ಅಂದಿಲ್ಲೋ ಬಾಯ್ ಬಾ. ಎಲ್ಲಿಗೆ ಹೊಂಟಿ? ಪೋಸ್ಟ್ ಆಫೀಸ್ಗೆ? ಎದಕ್ಕ? ಪಿಂಚಣಿ ಪಿಂಚಣಿ ಬರೋಂಗ ಮಾಡುವಂತ MLA PA ಲಂಚ ಕೊಟ್ಟನಂತ ಮಗ. ಅದು ಹೇಳವಲ್ಲ ನೋಡಮ್ಮ. PAಗಲ್ಲಂತ MLAಗಳ ಲಂಚ ಕೊಟ್ಟಾರ. ಪಿಂಚಣಿ ಸಿಗ್ತಾವಂತ ಮಾಡಿ ಸಿಗುವುದಿಲ್ಲ ಅಂದ್ರೆ ಏನ್ ಮಾಡ್ತಿ? ಹೋರಾಟ ಮಾಡ್ತೀಯಪ್ಪ. ಬಾಯಿ ಬಿಟ್ಟು ಕೇಳಿದ್ರೆ ಕೊಡಬಲ್ರು. ಇನ್ನಿವ ಬಾಯಿಂದವ ಬಾಯಿ ಪಡ್ಕೊಂಡ್ರೆ ಕೊಟ್ಟಾರ. ಅವ ಬಾಯಿ ಬಿಡ್ಕೊಳ್ಳುದಿಲ್ಲ ಅಂತ ಹೋರಾಟ ಮಾಡ್ತಾನ. ಇತ್ತೀಚಿನ ಹೋರಾಟ ಅರ್ಥನ ಕಳ್ಕೊಂಡೋಗ್ಬಿಡೋ. ಎಷ್ಟ ಸಾತ್ವಿಕವಾಗಿ ಚಳವಳಿ ಮಾಡಿದ್ರು ಒಂದು ಅನುಮಾನದ ಕಣ್ಣದಿಂದ ನೋಡೋಂಗಾಗೈತಿ. ಅಷ್ಟು ನಿರಾಶೆ ಆಗ್ಬೇಡ. ಮೂಕಪ್ಪನ ಹೋರಾಟಕ್ಕೆ ಜಯ ಸಿಕ್ಕಿದ್ರ ನಾವು ಗೆದ್ದಂಗ. ಏನ್ ಮೂಕಪ್ಪು ಏನ್ ಹೋರಾಟ. ಸಾರಾದಿರೆ ಬರ್ರಿ ಕಲಾವಿದ್ರ. ಸಾರಾದಿರೆ ನೀ ಸಖಿರಿ ಸಾರಾದಿರೆ ಕಾಂತಮಣಿಯ ನಿನ್ನ ನಾ ಸಂತೋಷದಿಂದರಲು ಪೊರೆಯುವುದೆನ್ನ ದೂರನೆಂದರಿಯದೀಗ ಸಾರಾದಿರೆ. ಶಬಾಷ್. ಒನ್ಸ್ ಮೋರ್ ಅಂದಿ. ಸಾರಾದಿರೆ ನೀ ಸಖಿರಿ ಸಾರಾದಿರೆ ಕಾಂತಮಣಿಯ ನಿನ್ನ. ಕಲಾವಿದ್ರು ಹಾಡಿನ ಬಿದ್ರ ಬಾಳೆ ಗುಂಗ ಮರಿತಾರ. ಕಲಾವಿದ್ರು ಹಾಡಿನ ಗುಂಗ್ಯಾಗ ಬಿದ್ರ ಬಾಳೆ ಗುಂಗ ಮರಿತಾರ ನೋಡು. ಮುಂದೆ ಗುರಿ ಗುರಿ ಬಹಳ ಮುಖ್ಯ ಮನುಷ್ಯ. ಗುರಿಯಲ್ಲೋ ಗುಂಗು ಗುಂಗು. ನೀನು ಒಳ್ಳೆ ರಾಜಪ್ಪ. ಕಲಾವಿದನಿಗೆ ಕಿವಿ ಬರಬ್ಬರಿ ಕೇಳುದಿಲ್ಲ ಅಂತ ನಿನಗೆ ಗೊತ್ತಿಲ್ಲ. ಕಲಾವಿದರು ಹಾಡಿನ ಗುಂಗಿನಾಗಿ ಬಿದ್ರ ಬಾಳಿನ ಗುಂಗ ಮರಿತಾರಂತನವ. ಅವನವನು ನವ ಅವನವನು ಅಲ್ಲಪ್ಪ. ಕಲಾವಿದರು ಹಾಡಿನ ಗುಂಗಿನಾಗ ಬಿದ್ರ ಬಾಳಿನ ಗುಂಗ ಮರಿತಾರಂತನವ. ಹೌದು. ಕಲಾವಿದರಾದ ನಾವು ಕಲೆನ ಬಾಳೆನ ಒಂದ್ ಮಾಡೋ ಹಠಕ್ಕೆ ಬೀಳ್ತೀವಿ. ಆದ್ರ ಈ ಸಮಾಜದೊಳಗ ಕಲೆನೇ ಬ್ಯಾರಿ ಬಾಳೆನೇ ಬ್ಯಾರಿ. ಅವು ಯಾವತ್ತೂ ಒಂದಾಗೋದಿಲ್ಲ. ಕಡಿಕ ನಮ್ಮಂಥ ಕಲಾವಿದರು ಕೂಡ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಕಾಯ್ಬೇಕು ಪಿಂಚಣಿ ಇಸ್ಕೊಳಕ. ಅದ ನೀವ್ ಹೇಳ್ತಿರಲ್ಲ ಆ ಬಾಳಿ ಮಾಡಕ. 2 ರೂಪಾಯಿ ಬೀಡಿ ಉದ್ರಿ ಕೊಡ್ರಿ ಅಂದ್ರ 10 ರೂಪಾಯಿ ಸಾಲ ಕೊಡ್ರಿ ಅಂದ್ರ ಅವಾಗ ಅವ್ರು ನಮ್ಮನ್ನ ನೋಡೋ ರೀತಿನೇ ಬ್ಯಾರಿ ಇರ್ತೈತಿ. ಆಗ ನಾವು ಕಲಾವಿದ್ರು ಆಗಿರೋದಿಲ್ಲ. ಟೈಮ್ ಎಷ್ಟಾಯ್ತು ರಾಜಪ್ಪ? ಟೈಮ ಖರಾಬ್ ಐತಿ. ಕಂಜಸು ನಯನೆ ಕಂಜಸು ನಯನೆ ಕಂಜಸು ನಯನೆ ಘನಗುಣ ಸದನೆ ಹರಿನ ವಿಲೋಚನೆ ರಂಜಿ ಪಳಿ ತರುಣಿ. ಇನ್ನೊಂದ್ಸತಿ ಅಣ್ಣ. ಒನ್ಸ್ ಮೋರ್ ಅಲ್ಲಿ. ಸುವಿಲಾಸ ಲೋಲೆ ಘನಲೀಲ ಬಾಲೆ ಭುವನೈಕ್ಯ ಮೋಹ ಜಾಲೆ. ಸುವಿಲಾಸ ಲೋಲೆ ಘನಲೀಲ ಬಾಲೆ ಭುವನೈಕ್ಯ ಮೋಹ ಜಾಲೆ. ಶೀಲವಂತ ಲೋಲ ನೇತ್ರ ಶೀಲವಂತ ಲೋಲ ನೇತ್ರ ಸ್ವಪ್ನಾರಿಯನು ಮೀರಿ ಮೆರೆಯಿತು ಬರಿ ಬರಿ ರಂಜಿ ಪಳಿ ತರುಣಿ. ನೆನಪಾತ್ ನೋಡ ರಾಜಣ್ಣ. ನೀನು ಮೆಟ್ರಿಕ್ಯುಲೇಷನ್ ಓದಬೇಕಾದ್ರೆ ಕುಸುಮ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದೀಯ ಹೌದಿಲ್ಲ?
ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಹುಚ್ಚ ಅಕ್ಕ ಮದ್ವಿ ಮಾಡ್ಕೋಬೇಕಂತ ಹಠ ಹಿಡಿದಿದ್ದಿ ಮಗನ. ನಿನ್ನ ಸಲುವಾಗಿ ಅವ್ರ ಅಪ್ಪನ ಕೈಯಾಗ ನಾನು ಒದಿ ತಿನ್ಬೇಕಾಗಿ ಬಂತು, ನೆನಪೈತಿಲ್ಲ? ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ. ಕುಸುಮ ಹಸಿರು ಲಂಗ ದಾವಣಿ ಹಾಕೊಂಡು ಹಸಿರು ಬಳಿ ತೊಡ್ಕೊಂಡು ಬರ್ತಿಲ್ಲ. ಕುಸುಮಾನ ಕೂಡ ವಾಕಿಂಗ್ ಹೋಗಿದ್ದೇನೆ. ಆ ನೆನಪ ಚಂದಲ್ಲೇನು? ಏನೋಪ್ಪ ನನಗೊಂದು ತಿಳಿದಿಲ್ಲ. ನೆನಪ ಚಂದ ಅಂತ ನೋಡ್ರಿ ಕಲಾವಿದ್ರ ಹೌದಾ? ಹುಗ್ಗಿ ಹುಗ್ಗಿ ಉಂಡು ಬಾಳ ದಿನ. ಓ ನಿಮ್ಮನ್ನ ಹುಗ್ಗಿ ಅಲ್ರಿ, ನೆನಪು ಚಂದ ಅಂತಾನವ. ಹೌದು, ನೆನಪು ಚಂದ. ನಾವಿವತ್ತು ಬದುಕಿರೋದ ನೆನ್ನಿನ ನೆನಪಿನ ಮ್ಯಾಲ, ಮತ್ತ ನಾಳೆ ಕನಸು ಕಾಣೋದು ಇವತ್ತಿನ ನೆನಪಿನ ಮ್ಯಾಲ. ಈ ನೆನಪು ಅನ್ನೋದು ಇರ್ಲಿಲ್ಲ ಅಂದ್ರ ಮನುಷ್ಯನ ಬಾಳೆ ಬಹಳ ವಜನ ಆಗ್ತಿತ್ತು ನೋಡು. ಈಗ ನೆನಪಾತು ನೋಡು. ಬಯಕೆಯ ಬಳ್ಳಿಯ ಒಂದ್ ದಿವ್ಸ ಕುಸುಮನ್ನ ಬಸ್ ಸ್ಟ್ಯಾಂಡ್ ಕಣ್ಣಿ ನಗುವ ಹೂವಾದ ಪ್ರೇಯಸಿ. ಆಕಿ ಈಗ ಮುದುಕಿ ಆಗ್ಯಾಳ. ಚಲುವೆ ಎಲ್ಲಿರುವೆ. ನೀನು ಏತಿ ಮಹಾರಾಜನ ಸುಭಾಸ, ನೀನು ಯಾರು ಪ್ರೀತಿ ಮಾಡಿದ್ದೀಯ? ಇಲ್ಲಪ್ಪ, ನಾನು ಅದರಿಂದ ದೂರ, ಅದ್ರ ಗೊಡವಿಗೆ ಹೋಗ್ಲಿಲ್ಲ. ಇವನ್ ಯಾರು ಪ್ರೀತಿ ಮಾಡೋದು? ಪ್ರೀತಿ ಮಾಡೋ ಮಸಡಿಯ ಇಂದು ನನ್ನ ಮಸಡಿಗೆ ಏನಾಗೈತಿ? ಈಗ ಮಕ್ಕದಾಗ ವಯಸ್ಸಿನ ಗೆರಿ ಮೂಡಿರಬಹುದು. ಪ್ರಾಯದಾಗ ನಾನು ಅಜ್ಜಾರ ಮಠದಾಗ ಕುಸ್ತಿ ಹಿಡಿತಿದ್ನಿ. ಅಜ್ಜಾರ ನನಗ ಒಂದು ಬಾಳೆಹಣ್ಣು 11 ರೂಪಾಯಿ ಕೊಟ್ಟಾರ. ನಾನು ಕುಸ್ತಿ ಕಣಕ್ಕೆ ಹಿಡಿದ್ರೆ ಸಾಕು, ಕುಸ್ತಿ ನೋಡಕ್ ಬಂದ ಮಂದಿ ಸುಭಾಸ ಅಂಗಿ ಬಿಚ್ಚೋ, ಅಂಗಿ ಬಿಚ್ತಾರೋ, ಸುಭಾಸ ಅಂಗಿ ಬಿಚ್ಚೋ ಅವಾಗ ಅಣ್ಣವ್ರು. ಈಗೆಲ್ಲ ಇಂಥ ಮೊಂಡನು ಕೂಡ ನನ್ನ ತಂಗಿ ಅದ ಹೆಂಗ ಬಾಳೆ ಮಾಡಿದ್ಲು ಏನು? ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನಮ್ದು ಮೊದಲಿನ ಪ್ರೀತಿ ಅಲ್ಲ, ಮದುವೆ ಆದ ಮ್ಯಾಗಿನ ಪ್ರೀತಿ. ನನ್ನ ಹೆಂಡತಿ ಪ್ರೀತಿ ಮುಂದ ಯಾವ ಪ್ರೀತಿನೂ ಸರಿಸಾಟಿ ಇಲ್ಲ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮೊಲ ಹೇಳಿದೆ. ನನ್ನ ಸೌಭಾಗ್ಯನ ಪ್ರೀತಿ ನೋಡಿ ಆ ಸೊಳೆ ಮಗ ದೇವ್ರಿಗೂ ಅಸೂಯ ಮೂಡಿರ್ಬೇಕು. ಆಕಿ ಲಗುಟ ಕರ್ಕೊಂಡು ನಾನು ಒಂಟಿ ಮಾಡಬೇಕು. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ಹೆಸರು ಮಾಡ್ಕೊಂಡೇನ? ತೆಗಿಯಪ್ಪ, ನೀ ಮೂಡ್ ಚೇಂಜ್ ಮಾಡಕತ್ತೀವಿ. ಈಗ ನಾವು ತಿರುಗಿ ಪ್ರಾಯಕ್ಕೆ ಹೋಗಿದೀವಿ ಅಂತ ತಿಳ್ಕ. ಹಾ, ತಿರುಗಿ ಪ್ರಾಯಕ್ಕೆ ಹೋಗಿದೀವಿ ಅಂತ ತಿಳ್ಕ. ಅದ್ರೊಳಗಿನ ಮಜನ ಬ್ಯಾರಿ. ಸ್ನೇಹ ಮಾಡಬೇಕಿಂತವಳ, ಅವನು ಪ್ರಾಯಕ್ಕೆ ಹೊಂಟ ನೋಡು. ಸ್ನೇಹ ಮಾಡಬೇಕಿಂತವಳ ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂತವಳ. ಸ್ನೇಹ ಎಂತಾಕಿ ಸ್ನೇಹ ಮಾಡಬೇಕು? ಒಳ್ಳೆ ಮೋಹದಿಂದ ಬಂದು ಕೂಡುವಂತಾಕಿ ಸ್ನೇಹ ಮಾಡಬೇಕು. ಕಲಾವಿದ, ನೀನು ಯಾರು ಪ್ರೀತಿ ಮಾಡಿದ್ದೇನ? ಹಾ, ಪ್ರೀತಿ ಮಾಡಿದ್ದೇನ? ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ. ನಾ ಎಮ್ಮಿ ಕಾಯಕ್ಕೆ ಹೋಗ್ತಿದ್ದೆ. ಆಕಿ ಕಡ್ಗಿ ಕಡೆ ಅಡವಿಗೆ ಬರ್ತಿದ್ಲು. ಆಕಿ ನನ್ನ ನೋಡಿ ಕಿಸುಕ್ಕನ ನಗಿಚಲ್ಲಿ ಓಡಿ ಹೋಗ್ತಿದ್ಲು. ಆಕಿ ನಗುವಿಂದ ಅಡವಿ ಹಚ್ಚ ಹಸುರಾಗಿತ್ತು ನನ್ನ ಎದೆಯಂಗ. ನಿನ್ನದೇ ನೆನಪು ದಿನವೂ ಮನದಲ್ಲಿ. ಆಮೇಲೆ ದಿನ ಹಿಂಗ ನಗಿ ಚೆಲ್ಲೋ ಆಟ ನಡೆದಿತ್ತು. ನಾನು ಒಂದಿನ ಗಟ್ಟಿ ಮನಸ್ಸು ಮಾಡಿ ಆಲದ ಮರದ ಮರೆಯಾಗಿ ನಿಂತು ಆಕಿಗೆ ಇಲ್ವಾ
ಅನ್ನಿ. ತಂಗಾಳಿಯಂತೆ ಬಂದೆ ಏಕಾಂತದಲ್ಲಿ ನಾನಿಂದೆ. ಬಂದಳು ಧೈರ್ಯ ಮಾಡಿ ನಾನು ನಿನ್ನ ಬಹಳ ಹಚ್ಕೊಂಡಿನಿ, ನನ್ನ ಮದುವೆ ಆಗ್ತೀಯೇನೋ ಅನ್ನಿ. ಅದಕ್ಕ ಆಗಿ ಏನಂದ್ಲು? ಒಮ್ಮೆ ಆಕಾಶ ಕಡೆ ನೋಡಿದ್ಲು, ಒಮ್ಮೆ ನನ್ನ ಕಡೆ ನೋಡಿದ್ಲು, ಎಬ್ಬೆರಳಿಂದ ನೆಲ ಕೆರಲು, ಕೆಮ್ಮು ಬರ್ದೇ ಇದ್ರು ಕೆಮ್ಮಿದ್ಲು. ಮುಂದ ನಾನು ನಿನ್ನ ರಾಣಿಯಾಗಿ ನೋಡ್ಕೊಂತೀನಿ, ನನ್ನ ಮದುವೆ ಆಗ್ತೀಯೇನೋ ಅನ್ನಿ. ಅದಕ್ಕ ನನ್ನ ಜಾತಿನೇ ಬ್ಯಾರಿ, ನಿನ್ನ ಜಾತಿನೇ ಬ್ಯಾರಿ ಅಂತ. ನನ್ನ ಜಾತಿನೇ ಬೇರೆ, ನಿನ್ನ ಜಾತಿನೇ ಬೇರೆ ಅಂತ. ಕುಲದಲ್ಲಿ ಕೀಳಿ ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ ಯಾವುದು? ಆಕಿ ನೆನಪು ಮರೆಯಕ್ಕಾಗುವ ಕುನಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಡು ಮನುಷ್ಯ, ಮನುಷ್ಯನ ಮಧ್ಯೆ ಮೇಲ್ಯಾವುದೇ ಯಾವುದೋ. ನೀವು ಕುಣಿರೋ, ನೆನಪು ಮರೀರೋ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಡು ಮನುಷ್ಯ, ಮನುಷ್ಯನ ಮಧ್ಯೆ ಮೇಲ್ಯಾವುದು ಕೀಳ್ಯಾವುದೋ. ಆವತ್ತು ಊರು ಬಿಟ್ಟವ ಸೀದಾ ಗದುಗೋದ್ಲಿ. ಅಲ್ಲಿ ಹಳೆ ಉಚ್ಚೇಶ್ವರ ನಾಟಕ ಕಂಪ್ನಿ ಹಾಕಿದ್ರು. ಕನ್ನಡ ನಾಡಿನ ಆ ಕಂಪ್ನಿ ಒಳಗ ಕಸ ಗುಡಿಸೋ ಕೆಲ್ಸಕ್ಕೆ ಸೇರ್ಕೊಂಡಿ, ವಾಚ್ಮೆನ್ಕೆ ಮಾಡಿದ್ನಿ, ಟಿಕೆಟ್ ಹರಿದ್ನಿ, ಪೆಟ್ಟಿಗೆ ಸೂರು ಹಿಡಿಯೋದು ಕಲ್ತ್ನಿ. ಪಾಠ ಮಾಡೋದು ಬಿಟ್ಟೋದಾಗ ಸಣ್ಣ ಪುಟ್ಟ ಪಾಠ ಮಾಡಿದ್ನಿ. ರಸಿಕರ ಮನವ ಅಲ್ಲಿಂದ ಗರುಡ್ ಸದಾಶಿವರಾಯರ ಕಂಪ್ನಿ, ಅರ್ಶಿಗೋಡ್ನರ್ ಕಂಪ್ನಿ, ಎಣಗಿ ಬಾಳಪ್ಪ ಅವ್ರ ಕಂಪ್ನಿ. ಎಣಗಿ ಬಾಳಪ್ಪ ಅವ್ರ ಮಗ ನಟರಾಜ, ನಟ ಅಂದ್ರ ನಟ. ಸೂರೆಗೊಂಡ ನಾಯಕ ಪಾಪ ನಟರಾಜ ತೀರ್ಕೊಂಡ. ರಂಗನಾಯಕ ಕಲಾವಿದ ಇಷ್ಟೆಲ್ಲ ಮಾಡಿದ್ಯಲ್ಲಪ್ಪ, ಸರ್ಕಾರದವ್ರು ಕರೆದು ನಿನಗೆ ಪ್ರಶಸ್ತಿ ಗಿಶಸ್ತಿ ಏನು ಕೊಡ್ಲಿಲ್ಲನ? ರಾಜ್ಯೋತ್ಸವದ ಪ್ರಶಸ್ತಿ ಅಂತಾರಲ್ಲ, ಅದು ಬಂದ್ರ ಸೈಟ್ ಕೊಡ್ತಾರಂತ. ಮನಿ ಕಟ್ಬೋದು, ಮನಿ. ನೀವು ಕಟ್ಸಿರೋ ಮರ್ಯಾದ ನಿಮ್ಗಿರೋಕ್ ಆಗ್ಬೋದು. ಇನ್ನು ಸರ್ಕಾರದ ಹಂಗಿನ ಮನಿ ನನಗ್ಯಾಕ? ನನಗ ನನ್ನ ಹಾಡಿನ ಗುಂಗಾ ಸಾಕು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಆಗದ ಬೀಗನ ಮಾತಿನ ಹಂಗೋ ಎನಗ್ಯಾಕೋ. ಎಲ್ಲ ಇದ್ದು ಏನು ಇಲ್ದಿರೋ ಸ್ಥಿತಿ ಐತಲ್ಲ, ಅದು ಮಾತ್ರ ಮನುಷ್ಯಕ್ಕೆ ಬರಬಾರ್ದಪ್ಪ. ಚಂದ್ರಪ್ಪ ಬೆಂಗಳೂರು ಹೋಗಿದ್ದಲ್ಲ, ಬಂದೇನ? ಏನಪ್ಪ ನನಗೂ ಮುಂದೆ ಗೊತ್ತಿಲ್ಲ. ಕಲಾವಿದ ಚಂದ್ರಪ್ಪ ಮಗನ ಕಡೆ ಹೋಗಿದ್ನಲ್ಲೋ, ಬಂದನ ಬೆಂಗಳೂರಿಂದ? ಬೆಂಗಳೂರು ಕಥೆಯ? ನಾವು 1989 ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿ ಒಳಗ ಅಶ್ವತ್ಥಾಮ ನಾಟಕ ಹಚ್ಚಿದ್ವಿ. ಪವಡಿಸಿಹರು ಪಾಂಡವರು ಪ್ರಕಾಡ ನಿದ್ರೆಯೋ. ಓ ಪಾಂಡುನಂದನರೇ, ಮೋಸವೆಂಬುದು ಎಲ್ಲಿಯವರೆಗೆ ವಿಸ್ತರಿಸಿ ನಿಲ್ಲುವುದು ಸಾತ್ವಿಕತೆಯ ಸೋಗಿನಲ್ಲಿ. ಕಾಣಿರೋ ಕಾಣಿರಿ, ಸೇಡೆಂಬ ಸೈತಾನ ನಿಷ್ಕರುಣಿ. ಆ ಸೇಡೆಂಬ ಸೈತಾನ ನಿಮ್ಮನ್ನು ಬೆಂಬತ್ತಿ ಬಿಡದೆ ಕಾಡ್ತೀವನ ಅಷ್ಟ ಪ್ರಕಾರಗಳಲ್ಲಿ ನೆತ್ತರದ ನೀರಡಿಕೆಯಲ್ಲಿ ಐವರ ಶಿರಗಳನ್ನು ಕಡಿದು ಎಡಗೈಯಲ್ಲಿಡಿದೊಯ್ಯುವೆ ನಿಷ್ಪಾಂಡವ ಪೃಥ್ವಿ. ಏನಂದಿ? ಇನ್ನೊಂದಿಲ್ಪ ಚಂದ್ರಪ್ಪ ಬೆಂಗಳೂರು ಹೋಗಿದ್ದಲ್ಲ, ಬಂದನ? ಏನಪ್ಪ
ಅದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ. ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್, ನಮ್ಮ ಕಾಯೋನೆ ನಮ್ ದೇಶ ಕಾಯೋನೆ, ನಮ್ ದೇಶ ಕಾಯೋನೆ. ನಾನು ಪೋಸ್ಟ್ ಆಫೀಸ್ ಹೋಗಿದ್ನಿ, ಅಲ್ಲಿರ್ಲಿಲ್ಲ ಆ ಸೂಳೆ ಮಗ ಪೋಸ್ಟ್ ಮ್ಯಾನ್. ಎಲ್ಲ ನನವ ಏನಾತೋ ಮಿಲ್ಟ್ರಿ ಮಾಲಿಂಗ? ನಾನು ದೇಶದ ರಕ್ಷಣೆ ಮಾಡಕ್ ಹೋಗ್ಬೇಕು, ಇನ್ನೂ ಆ ಪೋಸ್ಟ್ ಮ್ಯಾನ್ ಬಂದಿಲ್ಲ, ನನ್ನ ಪಿಂಚಣಿನೂ ಬಂದಿಲ್ಲ. ನಿನ್ನ ಪಿಂಚಣಿಗೂ ದೇಶದ ರಕ್ಷಣೆಗೂ ಏನಪ್ಪ ಸಂಬಂಧ? ಪಾಕಿಸ್ತಾನದಿಂದ ಸೈನಿಕರು ಒಳನುಸುಳಿಕತ್ತಾರ, ಚೈನಾದಿಂದ ಸೈನಿಕರು ಒಳನುಸುಳಿಕತ್ತಾರ. ಅದಕ್ಕೆ ನಾನು ದೇಶದ ರಕ್ಷಣೆ ಮಾಡಕ್ ಹೋಗ್ಬೇಕು, ಚಾರ್ಜ್ ಗೊತ್ತಿಲ್ಲ. ಮಾಲಿಂಗ ಚಾರ್ಜ್ ರೊಕ್ಕ ಎಷ್ಟು ಬೇಕಪ್ಪ? 10 ರೂಪಾಯಿ, 10 ರೂಪಾಯಿ ಸಾಕು. ಬಾಯ್ ತಗೋ ಇಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ದೇಶಭಕ್ತರು ಇರೋದ್ರಿಂದಲೇ ಭಾರತ ದೇಶ ಇನ್ನು ಭೂಮಿ ಮೇಲೆ ಉಳಿದಿರೋದು. ನಾನು ಇನ್ನು ದೇಶದ ರಕ್ಷಣೆ ಮಾಡಿ ಬರ್ತೀನಿ. ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್, ನಮ್ಮ ಕಾಯೋನೆ ನಮ್ ದೇಶ ಕಾಯೋನೆ. ಪೀಛೆ ಮುಡೆಗಾ, ಪೀಛೆ ಬಾತ್. ಏಯ್ ಕೊರ್ತಿ, ಏಯ್ ಹಿಂಗೆ ಬರ್ಬರ್ತಾ ವಯಸ್ಸು ಏರ್ಲಿಕ್ಕತ್ತೈತೆ ಇಳಿಲಿಕ್ಕತ್ತೈತ. ಮುದುಕ್ರು ಹಂಗಿರ್ಬೇಕು, ಯುವಕ್ರು ಹಂಗಿರ್ಬೇಕು. ಹೆಂಗಿರ್ಬೇಕು? ಮುದುಕರು ಹಂಗಿರ್ಬೇಕು, ಯುವಕರು ಹಂಗಿರ್ಬೇಕು. ಆಗ ಮಾತ್ರ ಒಂದು ದೇಶವನ್ನ ಕಟ್ಟಬಹುದು, ಒಂದು ರಾಜ್ಯವನ್ನ ಕಟ್ಟಬಹುದು, ಒಂದು ಜಿಲ್ಲೆಯನ್ನ ಕಟ್ಟಬಹುದು, ಒಂದು ತಾಲೂಕನ್ನ ಕಟ್ಟಬಹುದು, ಒಂದು ಮನೆಯನ್ನ ಕಟ್ಟಬಹುದು, ಒಂದು ಏನ್ ಕಟ್ಟಬಹುದು? ನಾವ ಕಟ್ಕೋಬಹುದು. ಕೇಳಿರಿ ಭಾರತದ ಸತ್ತ ಪ್ರಜೆಗಳೇ ಹಾಗೂ ಹಿರಿಯ ನಾಗರಿಕರೇ, ನಾನು ದೇಶದ ರಕ್ಷಣೆ ಮಾಡಿ ಬರುತ್ತೇನೆ, ಚಿಂತಿಸುವಂತ ಅಗತ್ಯ ಇಲ್ಲ. ಏ ಕಲಾವಿದ, ಚೆನ್ನಾಗಿ ನಿನ್ನಂತವನಿಂದ ಈ ದೇಶದ ರಕ್ಷಣೆಗೆ ಯಾವ ಉಪಯೋಗವೂ ಇಲ್ಲ. ಚೆನ್ನಾಗಿ ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್, ನಮ್ಮ ಕಾಯೋನೆ ನಮ್ ದೇಶ ಕಾಯೋನೆ, ನಮ್ ದೇಶ ಕಾಯೋನೆ. ಮಿಲಿಟರಿ ಮಾಲಿಂಗ ಮಿಲಿಟರಿಗೆ ಸೇರ್ತೀನಿ ಅಂತೇಳಿ 20 ಸಾರಿ ಮಿಲಿಟರಿ ರ್ಯಾಲಿಗೆ ಹೋಗಿ ಬಂದ, ಕಡೆಗೂ ಮಿಲಿಟರಿಗೆ ಸೇರ್ಲೇ ಇಲ್ಲ. ಈಗ ಅವಂಗ ಮಿಲಿಟರಿಗೆ ಸೇರಿ ನಾನು ಹುಚ್ಚ ಹಿಡ್ದೈತಿ. ಅವ್ರವ್ವ ಅಪ್ಪ ಅವ್ನು ಹುಚ್ಚಿಡ್ದದ ಅಂತ ಕೈಯ ಬಿಟ್ಟು ಕಟ್ಕೊಂಡು ಹೆಂಡತಿ ಸಂಬಂಧನ ಇಲ್ಲ ಅಂತ ಬಿಟ್ಟು ಹಾದ್ರು. ಇವಂಗ ಮಾತ್ರ ಹುಚ್ಚು ಕಡಿಮೆ ಆಗ್ಲಿಲ್ಲಪ್ಪ. ಹುಚ್ಚಂದ್ಯಾ? ಎಲ್ಲರಿಗೂ ಒಂದೊಂದು ರೀತಿ ಹುಚ್ಚು ಇರುತ್ತೈತಿ. ಕೆಲವ್ರಿಗೆ ಪ್ರೀತಿ ಹುಚ್ಚು, ಕೆಲವರು ನೌಕರಿ ಹುಚ್ಚು, ಕೆಲವರು ದುಡ್ಡು ಮಾಡೋ ಹುಚ್ಚು, ಕೆಲವ್ರಿಗೆ ಹೆಸರು ಮಾಡೋ ಹುಚ್ಚು, ಇನ್ನು ಕೆಲವರಿಗೆ ಹುಚ್ಚಿಂದಲೇ ಹುಚ್ಚಿಡಿರ್ತೈತಿ. ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್, ನಮ್ಮ ಕಾಯೋನೆ ನಮ್ ದೇಶ ಕಾಯೋನೆ, ನಮ್ ದೇಶ ಕಾಯೋನೆ. ಭಾರತದ ಸತ್ತ ಪ್ರಜೆಗಳೇ ಹಾಗೂ ಹಿರಿಯ ನಾಗರಿಕರೇ, ನಾನು ದೇಶದ ರಕ್ಷಣೆ ಮಾಡಿ ಬಂದಿದ್ದೇನೆ. ಹೆಂಗ ಮಾಡಿ ಬಂದಪ್ಪ ದೇಶದ ರಕ್ಷಣೆ? 2 ಮಿರ್ಚಿ, 1 ಒಗ್ಗರಣೆ. 10 ರೂಪಾಯಿ ಕೊಟ್ಟಿದ್ನಲ್ವ, ಏನಾತು? ನೀನು 10 ರೂಪಾಯಿ ತಗೊಂಡು ನಾನು ಬಸ್ನಾಗ ಹೋಗಿದ್ರೆ ಇಷ್ಟೊತ್ತಿಗೆ ದೇಶ ಸುಟ್ಟೋಗ್ತಿತ್ತು. ಅದಕ್ಕೆ ನಾನು ವಿಮಾನದಾಗ ಹೋಗಿದ್ದೆ. ಅಲ್ಲಿ ಹೋಗಿ ನೋಡ್ತೀನಿ, ಸಾಕ್ ಈ ನಮ್ಮನೆ ಗುಂಡು ಹಾರಿಸಿದ್ರೆ ನಾವಲ್ಲ ವೈರಿ ಪಡೆಯವರು. ಮತ್ತೆ ನೀವೇನ್ ಮಾಡ್ತಿರಪ್ಪ? ಅಜ್ಜಾರ್ ಮಾಡ್ತಿದ್ದ ನಿಂಬೆಹಣ್ಣು ಮಂದಿಸ್ಕೊಂಡು ಹೋಗಿದ್ವಾ, ಅದನ್ನ ತಗೊಂಡೋಗ ಅವ್ರ ಮೇಲೆ ಎಸೆದ್ಬಿಟ್ಟೆ. ಅವರೆಲ್ಲ ಸತ್ತೋದು. ದೇಶದ ರಕ್ಷಣೆ ಆಯ್ತು. ಅದಕ್ಕ ನಿನಗೇನ್ ಕೊಟ್ಟಪ್ಪ? ರಾಷ್ಟ್ರಪತಿಗಳು ಕರೆದು ನನಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಡ್ತೀನಿ ಅಂದ್ರು. ಅದಕ್ಕೆ ನೀ ಏನಂದಿ? ನಾನಾ ಬ್ಯಾಡ ಅಂತ. ಯಾಕ? ದೇಶಕ್ಕಾಗಿ ದೇಶದ ರಕ್ಷಣೆ ಮಾಡಿದ್ದೀನಿ ಹೊರತು ಪ್ರಶಸ್ತಿಗಾಗಿ ಅಲ್ಲ. ಅದಕ್ಕ ಅವ್ರೇನಂದ್ರು? ಊರ್ ಹೋಗಿ ರೆಸ್ಟ್ ಮಾಡು ಅಂದ್ರು. ಅದಕ್ಕೀಗ ರೆಸ್ಟ್ ಮಾಡ್ಬೇಕು. ಆ ಪೋಸ್ಟ್ ಮ್ಯಾನ್ ಬಂದ್ರೆ ಎಬ್ರಿಸ್ರಿ. ನಿನ್ನಿಂದ ಏನು ಉಪಯೋಗ ಇಲ್ಲ ಅಂದಿ? ಅವ್ವ ಆಟ ನೀನು ಒಬ್ನ ಆಡೋದು. ಹಾಡು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ. ಆಡಿಷನ್ ಬಿಡು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ
ಸುಮ್ನಿರೋ ಕೆಪ್ಚುಡೆ ಮಗನ. ಎಕ್ಕಾಡು ಹೋಯ್ತೀಯೋ? ಪೋಸ್ಟ್ ಆಫೀಸಿಗೆ ಹೊಂಟಿದ್ದೆ. ಪಿಂಚಣಿ ಬಂದೈತೇನೋ ಅಂತ ನೋಡ್ ಬರಕ್ಕೆ. ಪೋಸ್ಟ್ ಮ್ಯಾನ್ ಬಂದ. ಪೋಸ್ಟ್ ಮ್ಯಾನ್ ಬಂದ್ರೆ ನೀನ್ ಪಾಡ್ಸ್. ನಾವು ಪೋಸ್ಟ್ ಮ್ಯಾನಿಗಾಗಿ ಕಾಯಾಗಿರ್ತೀವಿ. ಬಾ ಕುಂದ್ರು ಬಾ. ಚಂದ್ರಪ್ಪ ಕಾಲಿಗೆ ಏನಾಗಿತ್ತು? ಬೆಂಗಳೂರಿನಾಗ ಮಗನ ಮನೆ ಮೆಟ್ಲ ಮೇಲೆ ಬಿದ್ನು. ಭಾಳ ತ್ರಾಸ ಆಯ್ತು. ದವಾಖಾನೆ ತೋರ್ಸಿಲೋ? ಸರ್ಕಾರದ ದವಾಖಾನಿಗೆ ತೋರ್ಸ್ಯಾನಪ್ಪ ನನ್ನ ಮಗ. ಸರ್ಕಾರದ ದವಾಖಾನಿ? ಹಾ, ದೊಡ್ಡ ಸರ್ಕಾರದ ದವಾಖಾನಿ. ಬೆಂಗಳೂರಿಂದ ಯಾವಾಗ ಬಂದಿಪ್ಪ? ಮಗ ಹೆಂಗ್ ನೋಡ್ಕೊಂಡ? ಸೊಸಿ ಚಲೋತ್ತಾಗಿ ನೋಡ್ಕೊಂಡಿಲ್ಲ. ಅಲ್ಲಾದ್ರೂ ನಿನ್ ಒಂದು ಆಸೆ ಇತ್ತು ಹೌದಲ್ಲ? ಮೂಗನ ಕಾಡಿದರೆ ಸವಿ ಮಾತನು ಆಡುವನೇನು. ಮಗನೂ ಆಸರೆ ಆಗ್ಲಿಲ್ಲ, ಸೊಸಿನೂ ಆಸರೆ ಆಗ್ಲಿಲ್ಲ. ಆಸರೆ ಆಗಿತ್ತು ಈ ಊರ್ಗಳು ಬಂದ. ಯಾಕ ಅಂತದೇನಾತು? ಬೆಳಕೆಲ್ಲೋ ಕಾಣಿಸದು, ಕತ್ತಲೆಯೇ ತುಂಬಿಹುದು. ನನ್ನ ಮಗ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ನನ್ನ ಮೇಲಿನ ಪ್ರೀತಿಯಿಂದಲ್ಲ, ಮತ್ತು ನನ್ನ ಸೊಸಿ ಬಾ ಬಾ ಅಂತ ದುಂಬಾಲು ಬಿದ್ದಿದ್ದು ನನ್ನ ಮೇಲಿನ ಗೌರವದಿಂದಲ್ಲ. ನನ್ನವರು ದೂರಾಗಿ. ಮಗ ಸೊಸಿ ಇಬ್ರು ಕೆಲ್ಸಕ್ಕೆ ಹೋದಾಗ ಮಕ್ಕಳನ್ನ ನೋಡ್ಕೊಳಕ್ ಒಂದು ಆಳ್ ಬೇಕಿತ್ತು, ಅದಕ್ಕೆ ಕರ್ಸ್ಕೊಂಡ್ರು. ಬಂಧುಗಳು ಹಾಗೆ ಆಗಿ. ಈಗ ನನ್ನನ್ನು ನೋಡ್ಕೊಳಕ್ಕೆ ಒಂದು ಆಳ್ ಬೇಕಲ್ಲ, ಅದಕ್ಕೆ ತಿರುಗಿ ಕಳಿಸಿದ್ರು. ನಿನ್ನ ಬಾಳು ನಮ್ಮಂಗಾತಯ್ಯಪ್ಪ. ನಮ್ಮ ಗೆಳೆಯ ಒಬ್ಬವ ರಾಜಧಾನಿ ಒಳಗೆ ರಾಜಾನಂಗದನ್ನ ತರ್ಕೊಂಡಿದ್ವಿ. ಆಡು ಮುಟ್ಟಲು ಸೊಪ್ಪಿಲ್ಲ, ಚಂದ್ರಪ್ಪ ಮಾಡಿದ ಕೆಲಸ ಇಲ್ಲ. ಹಂಗ ದುಡ್ದು ಮಗನ ಇಂಜಿನಿಯರ್ ಓದಿಸ್ತೀವಿ. ಮಗ ನೋಡಿದ್ರೆ ಹಿಂಗ. ರಾಜಪ್ಪ, ಮೊನ್ನೆ ನನ್ನ ಮಗ ಅಮೇರಿಕಕ್ಕೆ ಹೋಗ್ಯಾನು. ಮೊನ್ನೆ ನನ್ನ ಮಗ ಅಮೇರಿಕಕ್ಕೆ ಹೋಗ್ಯಾನ. ಇದಕ್ಕಿಂತ ಇನ್ನೇನ್ ಖುಷಿ ಬೇಕು ಹೇಳ? ಹಡತ್ತಂದೀಗ ಇಷ್ಟಾದ್ರೂ ಮಗನ ಮೇಲಿನ ಮೋಹವಾಗಿಲ್ಲ ಇವಾಗ. ಹೆಂಗ ಹೋಗತ್ತೀವೋ? ಎಷ್ಟಾದ್ರೂ ಮಗವ ವಂಶ ವೃಕ್ಷ. ಮಗನ ಮೇಲಿನ ಮೋಹ ಎಲ್ಲಿ ಹೋಗತ್ತಿಪ್ಪ? ಕಲಾವಿದರಿಗೂ ಹೆಂಡತಿ ಮಕ್ಕಳು ಇದ್ದಿದ್ರ ತಿಳಿತಿತ್ತು. ರಾಜಪ್ಪ, ತಿಳಿಯೋದು ಹೆಣ್ಣು ಮಕ್ಕಳು ಬೇಕಾಗಿಲ್ಲೋ, ಮನಸ್ಸಿದ್ರೆ ಸಾಕು. ಪೋಸ್ಟ್ ಮ್ಯಾನ್ ಬಂದ, ಬರ್ರಿ ಪಿಂಚಣಿ ಕೇಳು. ಅಯ್ಯೋ, ನಮ್ದು 3 ತಿಂಗಳು ಪಿಂಚಣಿ ಹೆಣ್ಣು ಹೋಗ್ಬಿಡು ತಡಿ. 3 ತಿಂಗಳದಾದ್ರೂ ನನ್ನ 6 ತಿಂಗಳದ ಬಾಳ. ಇವತ್ತು ಹಿಡಿಯಕ್ಕದ ಬಿಡು ನೀವ್ನ. ಏ ಮಿಲ್ಟ್ರಿ, ಪೋಸ್ಟ್ ಮ್ಯಾನ್ ಬಂದಾನ ಹೇಳು. ಸುಮ್ಮನಿರ. ಏ ಮಿಲ್ಟ್ರಿ, ಪಿಂಚಣಿ ಇಸ್ಕೊಂಡು ಅಂತ ಹೇಳು. ರಾಷ್ಟ್ರಪತಿಗಳು ಹೇಳ್ಯಾರ, ರೆಸ್ಟ್ ಮಾಡಕ ಸುಮ್ಮನಿರ. ಹಾಳಾಗು. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ. ಗಾಂಜವನ್ನು ಸೇರಲಿಕ್ಕೆ ಒಳ್ಳೆ ಸಮಯವೋ. ಒಳ್ಳೆ ಸಮಯ, ಒಳ್ಳೆ ಮಗನ ಪಿಂಚಣಿ ಕೊಡು. ಹೇ ಮಿಲ್ಟ್ರಿ, 10 ರೂಪಾಯಿ ಕೊಡ್ತೀನಿ, ದೇಶದ ರಕ್ಷಣೆ ಮಾಡುವ. ನಾನು ಆಲ್ರೆಡಿ ದೇಶದ ರಕ್ಷಣೆ ಮಾಡಿದ್ದೀನಿ. ನಾನು ಪಿಂಚಣಿ ಕೊಡು. 20 ರೂಪಾಯಿ ಕೊಡು, ಸೈಕಲ್ ಬಿಟ್ಬಿಡ್ತೀನಿ. ಏ, ನನ್ ಪಿಂಚಣಿ ಕೊಟ್ರೆ ಸರಿ, ನಾನು ಸೈಕಲ್ ಬಿಡೋದಿಲ್ಲ. ಸೈಕಲ್ ನೀನೇ ಮಂಡ್ಯ ನನ್ನ ಮಗನ.
ಉದಾ 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 ರಕ್ತ ಬರೋಕ್ ಕೊಡ್ತಿದ್ಯಲ್ಲೋ. ಉದಾ 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 ಇದನ್ನೇನಾದ್ರೂ ನನ್ನ ಹೆಂಡತಿ ನೋಡಿದ್ರೆ ಡೌಟ್ ಪಡ್ತಾಳೋ. ಏನಾದ್ರೂ ನೊಂಜಾಗಿ ನೊಂಜು ಬೇರೆ ಕಡೆ ತಿರುಗಿ ಕೊಯ್ನೆ ತೆಗಿಬೇಕು ಅಂದ್ರೆ ನಾನೇನೋ ಮಾಡ್ಲಿ. ಏ ಪೋಸ್ಟ್ ಮ್ಯಾನ, ಮಾರ್ಮೇಳ್ಗ ಫಸ್ಟ್ ಏಡ್ ಬಾಕ್ಸ್ ಐತಿ, ಅದ್ರಿಂದ ನಿನ್ ಕೈ ಸರಿ ಮಾಡೋಣ. ಬಾ ಬಾ. ಸೈಕಲ್ ಅಯ್ಯ ಪಾಪ, ಕೈ ನೋವಾಗಿದೆಯಲ್ಲ. ನೋವಾಗಿದ್ದಲ್ಲ, ನೀನೇ ಕೊಡ್ತಿದ್ದು. ಸುಳ್ಳು. ದೇಶದ ರಕ್ಷಣೆ ಮಾಡೋ ನನ್ನ ಮುಂದೆ ಸುಳ್ಳು ಮಗಳುವೆ ಪೋಸ್ಟ್ ಮ್ಯಾನ್. ನಾನು ಸತ್ಯವನ್ನೇ ಹೇಳುತ್ತಿರುವೆ ಮಿಲಿಟರಿ ಪ್ರಭುಗಳೇ. ಮತ್ತೊಮ್ಮೆ ಸುಳ್ಳು. ಆ? ದೇಶದ ರಕ್ಷಣೆ ಮಾಡೋ ಯುದ್ಧ ಮಾಡ್ತೀನಿ ಹೊರತು ಹಿಂಸೆ ಮಾಡಲ್ಲ. ಆ? Attention! ಆ? Attention! ಚಿಂತಿಸುವಂತ ಅಗತ್ಯ ಇಲ್ಲ. ನಾನು ಪೋಸ್ಟ್ ಮ್ಯಾನ್ ಎಲ್ಲಪ್ಪ ಅವ್ರ ಕೈನ ಸರಿ ಮಾಡ್ಕೊಂಡು ಬರ್ತೀನಿ. ಇವತ್ತು ಪಿಂಚಣಿ ಸಿಕ್ಕೇ ಸಿಗುತ್ತೆ. ರಾತ್ರಿ ಆದ್ರೆ ಸಾಕು ಕೈಕಾಲು ಬಳ ಬಳ ಅಂತಾವು. ಇವತ್ತು ಪಿಂಚಣಿ ಬಂದಿದ್ರೆ ನೋವಿನ ಎಣ್ಣೆ ತಗೊಳ್ಳೋಣ ಕೊಡಿದ್ ನೋಡಿ. ನನಗೂ ಬಿಟ್ಟಿ ಹುಡುಗಿ ತಗೊಳಾಗಿತ್ತು. ಮಗ ತಂದ್ಕೊಡ್ತಾನೆ ಅನ್ನೋ ಖಾತ್ರಿ. ಬದುಕಿನ ಚೆಯ ನನಗೂ ಯಾಕೋ ಎಲ್ಲಿ ಚುಚ್ಚದಂಗ ಅನಿಸ್ತದೆ. ಪಿಂಚಣಿ ಬಂದಿದ್ರೆ ದವಾಖಾನಿಗೆ ತೋರ್ಸೋಣ ಅಂತ ಮಾಡಿ. ಬದುಕ ಬರೆಯೋ ಆಟ. ಈ ಬೀಡಿ ಸೇರಿ ಸಾಕಾಗೋಯ್ತು. ಇವತ್ತು ಪಿಂಚಣಿ ಬಂದಿದ್ರೆ ಗಾಂಜಾ ಸೇದನು ಅಂತ ಮಾಡಿ. ಇದು ನಾಟಕ ಪೇಟ. ಆ ಉತ್ಸೂಳ ಮಗ ಮಾಲಿಂಗ ಆ ಪೋಸ್ಟ್ ಮ್ಯಾನ್ ಆ ಕಡೆ ಎಳ್ಕೊಂಡು ಹೋದ. ಅವನು ಹತ್ಲಿಂದ ಹತ್ಲಾಗ ಹಂಗೆ ತಪ್ಪಿಸ್ಕೊಂಡ್ರ. ಅಲ್ರಪ್ಪ, ನನಗೆ ಎಂಡ್ರಿಲ್ಲ, ಮಕ್ಳಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ನಿಮ್ಗೆ ಅದಾರಲ್ಲ, ಕೇಳ್ಬೋದಲ್ಲ ರೊಕ್ಕ. ಮಕ್ಕಳಾವು ಹಿರಿಯರು ಮಾಡಿಟ್ಟಿದ್ದ ಆಸ್ತಿನ ಹಂಚ್ಕೊಳಕ್ ಹೊಂಟಾವು. ನೀವು ಮಕ್ಳಿಗೆ ಬಹಳ ಕಿರಿಕಿರಿ ಮಾಡ್ತೀರಪ್ಪ. ಈಗಿನ ಕಾಲದ ಹುಡುಗರವು, ಅವು ಕೂಡ ನಾವೇ ಹೊಂದ್ಕೊಂಡು ಹೋಗ್ಬೇಕು. ನಿನಗಾದ್ರೂ ಸೂಕ್ಷ್ಮ ತಿಳಿಯೋದಿಲ್ಲ. ಮೊನ್ನೆ ದಿನ ನನ್ನ ಸೊಸಿಗೊಂದು ಮಾತಾಡಲಿ ಅಂತ ಮಗ ನನ್ನ ಎದಿ ಮ್ಯಾಗೆ ನಂಗೇನಾಗಿರೋದು ಅವತ್ತ ಸತ್ತಿ. ಇಷ್ಟೆಲ್ಲ ಮಾಡಿದ ನಮ್ಗ ಒಂದು ಮಾತು ಅನ್ನೋ ಹಕ್ಕಿಲ್ಲೇನು? ಹಕ್ಕು ಅಂತ ಕೇಳಕ್ ಹೋದ್ರ ಸುಮ್ನೆ ಮೂಲ್ಯ ಕುಂದ್ರಿ ಅಂತಾರ. ಸುಮ್ಮನೆ ಮೂಲೆ ಕುಂದ್ರಕ್ಕೂ ಬಿಡೋದಿಲ್ವೋ. ಬಾ ಇಲ್ಲಿ ಬೆಂಗಳೂರಿಗ ಮೊಮ್ಮಕ್ಕಳು ಸೇವೆ ಮಾಡುವಂತ. ಸೋರುತ್ತಿರುವುದು ಸಂಬಂಧ ಅಜ್ಞಾನದಿಂದ, ಸೋರುತ್ತಿರುವುದು ಸಂಬಂಧ. ನೀಯೇ ಮಾಡು ಹೆಣ್ಣು ಮಾಡುವೆಂದೋಡು ಬದುಕುವೆಂದೋಡು. ಬಂದವರು ಹಾಡಿ ಹಾಡ್ಕೋತ ಹೊಸ ವಿಚಾರ ಹೊತ್ಕೊಂಡು ಮೌಲಾ ಸಾಬ, ಬೆಣ್ಣಿ ಮೌಲಾ ಸಾಬ. ನೀಯೇ ಮಾಡು ಹೆದರುವೆಂದೆಂದು ನೋ ಬಾಳುವೆಂದೋಡು ಬದುಕುವೆಂದೋಡು. ಒಂಟಿ ಸೀನು ತಲಿತ್ತ ಶುಭ ನುಡಿಯ ಶಕುನದ ಹಕ್ಕಿ. ನನಗೊಂದಿಟ್ಟು ನಶಿ ಕೊಡೋ ಮೌಲಾ ಸಾಬ. ನೀವೆಲ್ಲ ಹಿಂಗ ಕುಂತದ್ದು ನೋಡಿದ್ರೆ ಇವತ್ತು ಪಿಂಚಣಿ ಬಂದಂಗಿಲ್ಲ. ಬರ್ತಿತ್ತೇನೋಪ್ಪ ಆ ಹುಚ್ಚ ಮಾಲೀಕ. ನಿನಗ ಈ ಬೆಣ್ಣಿ ಮೌಲಾ ಸಾಬ ಅಂತ ಹೆಂಗ್ ಹೆಸರು ಬಂತು? ನೀ ಏನ್ರ ಬೆಣ್ಣಿ ಬಿಸ್ನೆಸ್ ಮಾಡ್ತಿದ್ದಿ? ಬೆಂಡಿ ಬಿಸ್ನೆಸ್ ಅಲ್ಲೋ. ಈ ಹಿಂದಕ್ಕ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದಲ್ಲ, ಅದ್ರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವ್ರಿಗೆ ಮತ್ತೆ ಹುಡುಗಿಲೆ ಬೆಣ್ಣಿ ಸಪ್ಲೈ ಮಾಡ್ತಿದ್ದ. ಅವಾಗಿಂದ ಇವ್ರ ಹೆಸರು ಬೆಣ್ಣಿ ಮೌಲಾ ಸಾಬ, ಬೆಣ್ಣಿ ಮೌಲಾ ಸಾಬ ಅಂತ. ಬೆಣ್ಣಿ ಮೌಲಾ ಸಾಬ್ರಿಗೆ ಜೈ. ಮತ್ತ ನಾನೇನು ಅವ್ರಂಗ ಅನ್ಕೊಂಡಿನಿ. ನೀ ಚಿರುತಿದ್ದ ಚಿರುತಿ ಮೊನ್ನೆ ದಿನ ಲಿಂಗಾಯತ ಕಾಣವಳಿ ಊಟ ಮಾಡ್ತಿತ್ತು. ಚಿರುತಿಗೆ ವಯಸ್ಸಾಗೈತು. ಮನೇಲಿ ಯಾವಾಗ್ಲೂ ಮಾಂಸದ ಊಟ. ಈ ವಯಸ್ಸಾದ ಜೀವಕ್ಕೆ ಮಾಂಸ ಜೀರ್ಣ ಆಗೋದಿಲ್ಲ.
ಅದಕ್ಕೆ ಖಾನಾವಳಿಗೆ ಹೋಗಿ ಮೆತ್ತನೆ ರೊಟ್ಟಿ ತಿಂದು ಬಂದೆ 3. ಕಲಾವಿದ ಸೋಮವಾರ ನನ್ನ 2ನೇ ಸೊಸಿ ಸಾನಿಯಾ ನನಗೆ ಶುಗರ್ ಐತಿ ಅಂತ ಗೊತ್ತಿತ್ತು ಚಾಕ್ ಬಾಳ ಸಕ್ರಿ ಹಾಕೊಟ್ಲು. ಸುಮ್ನ ಕುಡ್ದಿ ಹೌದಲ್ಲ? ನಾ ಕುಡಿತೀನೇನು? ಸಿಟ್ಟು ನೆತ್ತಿಗೇರಿ ಚಾ ತೆಗೆದು ಮುಖದ ಮೇಲೆ ಹೋಗಿದ್ದೀನಿ ನೋಡು. ನೀ ಹುಲಿ ಹುಲಿ ಇದ್ದಂಗ. ಹುಲಿ ನಿನ್ನೆ ರಾತ್ರಿ ದುರ್ಗವ್ರ ಕಟ್ಟಿ ಮ್ಯಾಗ ಮಕ್ಕೊಂಡಿತ್ತು. ಹುಲಿ ಮನೆ ಒಳಗೆ ಮಲಗಿತ್ತು. ಲೋಡ್ ಶೆಡ್ಡಿಂಗ್ ಪಂಕ ನಿಂತೋತು. ಅದಕ್ಕ ದುರ್ಗವನ್ ಗುಡಿ ಕಟ್ಟೆ ಮೇಲೆ ಬಂದು ಮಲಗಿದ್ದೆ. ಕಲಾವಿದ ಮಂಗಳವಾರ ನನ್ನ 3ನೇ ಸೊಸಿ ಮುಮ್ತಾಜು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಮಾಮೂಜಿ ಮಾಮೂಜಿ ಬಚ್ಚೋಕೆ ಸಾತ್ ಕೇಳು ಅಂದ್ಲು. ಸುಮ್ಮನೆ ಕೇಳಿ ಆಡಿದ್ದೆ ಹೌದಿಲ್ಲ? ಕೇಳ್ ಖತಮ್ ಮಾಡೀನಿ. ನೀ ಶಿವ ಶಿವ ಇದ್ದಂಗ. ಶಿವ ಇವತ್ತು ಮುಂಜಾನೆ ಸಿಂಹ ಹೊಳಿಲಿ ಮೀನು ಹಿಡಿತಿತ್ತು. ಇಟ್ಟಿಟ್ಟಿದ್ದವು 4 ಸಿಕ್ಕಿತ್ತು. ಕಲಾವಿದ ಬುಧವಾರ ನನ್ನ ಮಗ ರಫೀಕಾ ಬಂದು ಅಪ್ಪಾಜಾನ್ ಆಸ್ತಿಲಿ ನನ್ನ ಪಾಲು ನಂಗೆ ಕೊಟ್ಟು ಬಿಡು ಅಂದ. ಸುಮ್ನ ಒಂದು ಪಾಲು ಕೊಟ್ಟಿ ಹೌದಿಲ್ಲ? ಅಪ್ಪ ನಾನ ಅವ ಆಸ್ತಿ ಕೊಡೋದಿಲ್ಲ ಮನೆ ಬಿಟ್ಟು ಹೊಂಡಂದಿ. ಹೋದ್ನ ಹೊಂಟವ ಮತ್ ಇಲ್ಲಿ ಬರಕತ್ತೇನಲ್ಲೋ? ಕರೀನೆ ಬಂದ. ಈ ಶಿವದ್ದು ಮರಿ ಇಲ್ಲೇ ಬಂದ್ ನಿಂತೈತಿ. ಏನಾದ್ರು ಮ್ಯಾನೇಜ್ ಮಾಡಿ ಮರಿನ ಮನೆಗೆ ಕಳ್ಸು. ನಾನ್ ಮ್ಯಾನೇಜ್ ಮಾಡಿ. ಮೆತ್ತಿಗೆ ಮಾತಾಡು. ನೀ ಚಿಂತಿ ರಪ್ಯ ನಿಮ್ಮ ಅಪ್ಪ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಅವ್ನು ನಿಂಗೆ ಶಂಸದಲ್ಲ ಸುಮ್ಮನೆ. ಅವ ನನ್ ಕಾಲಿಡಿದಲ್ಲೋ, ನಾನು ಅವನ್ ಕಾಲು ಹಿಡ್ಕೊಂಡ್ರು ಅವ್ನು ಚಮಸೋದಿಲ್ಲೋ. ನೀ ಹುಲಿ ಇದ್ದಂಗ. ರಪ್ಯ ನಿಮ್ಮ ಅಪ್ಪ ಅಂದ್ರೆ ಬಡಗಿತಾನ ರಪ್ಪ ರಪ್ಪ ಬಿಡ್ತಾ ಸುಮ್ಮನೆ ಹೊಂಡು. ನಾ ಅವನ್ ಹೊಡಿದಿಲ್ಲೋ, ಅವನ ನನ್ ಹೊಡಿತಾನೋ. ನೀ ನಮ್ಮ ಗೆಳೆಯರೊಳಗೆ ಶಿವ ಇದ್ದಂಗ. ರಪ್ಯ ಶಿವದ ಮಗನ ನಿಮ್ಮ ಅಪ್ಪ ನಿನ್ನ ಮನೆಯಿಂದ ಹೆಂಗ್ ಹೊರಗೆ ಹಂಗ ಹೊಂಡ ಮಗನ. ನಾ ಅವನ್ ಹೊರಗ ಹಾಕಿಲ್ಲೋ, ಅವನ ನನ್ ಮನೆಯಿಂದ ಹೊರಗ ಹಾಕ್ಯಾನೋ. ಶಿವ ಈ ಕಟು ಸತ್ಯವನ್ನು ಎಷ್ಟು ಕಾಲದಿಂದ ಹೊಟ್ಟೆ ಒಳಗೆ ಇಟ್ಟುಕೊಂಡಿತ್ತು? 1 ವಾರದಿಂದ. ಶಿವ ಯಾಕೆ ಗರ್ಜಿಸಲೇ ಇಲ್ಲ? ಸಿಂಹಗೂ ಮಾನ ಮರ್ಯಾದೆ ಇರ್ತತ್ತು. ನಾನು ಆಗ ಬಾಯಿ ಬಿಟ್ಟು ಹೇಳಿದೆ, ಮನೆ ಮಾನ ಮರ್ಯಾದೆ ಹೊಕ್ಕೈತಿ ಅಂತ ಹೊಟ್ಟೆಯಾಗ ಇಟ್ಕೊಂಡಿದ್ದೆ. ಅರ್ಥಾತ್ ಮೌಲಾ ಸಾಬರ್ನ ಮನೆ ಬಿಟ್ಟು ಹೊರಾಕಿ 1 ವಾರ ಆಗಿದ್ದರೂ ಮೌಲಾ ಸಾಬರ್ ನಾನು ಮನೆ ಒಳಗೆ ಶಿವ ಎಂದು ಅಭಿನಯಿಸುತ್ತಿದ್ದರು. ಈಗ ಅವರ ಪರಿಸ್ಥಿತಿ ನಾ ಗರ್ಕ ನಾ ಘಾಟ್ಕ. ಮೌಲಾ ಸಾಬರ್ಗೆ ಪಿಂಚಣಿ ಬಂದ್ರ ಜೀವನ, ಇಲ್ಲ ಅಂದ್ರ ರಂಗು ರಂಗಿನ ಬದುಕಿನ ಜಯ ಬದುಕ ಬರೆಯೋ ಆಟ. ಮೌಲಾ ಸಾಬ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ರಾಜಕೀಯ ಹುಚ್ಚು ಕಡಿಮೆ ಆಗೈತೆ ಏನೋ ಗೊತ್ತಿಲ್ಲ. ಈಗ ನೋಡು ತಡಿ ಮೌಲಾ ಸಾಬ್ರ, ಮೊನ್ನೆ ಬೆಂಗಳೂರಾಗ ಬಿಬಿಎಂಪಿ ಮೇಯರ್ ಚುನಾವಣೆ ಆತಲ್ಲ, ಅವಾಗ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡ್ಕೊಂಡು ಅಧಿಕಾರ ಹಿಡ್ಕೊಂಡಲ್ಲ, ಆ ಮೈತ್ರಿ ಬಗ್ಗೆ ನಿಮಗೇನ್ ಅನಿಸ್ತೈತಿ? ಅದು ಅನೈತಿಕ ಮೈತ್ರಿ. ರಾಜಪ್ಪ, ಅಲ್ಲಿ ನೈತಿಕತೆ ಅನೈತಿಕತೆ ಪ್ರಶ್ನೆನೇ ಬರೋದಿಲ್ಲ. ಅದು ರಾಜಕೀಯ ಚಕ್ರವ್ಯೂಹ. ಅಧಿಕಾರದ ದಾಹ, ಹಣದ ಮೋಹ. ಆ ಚಕ್ರವ್ಯೂಹದ ಒಳಗೆ ಹೇಗೆ ಹೋಗ್ಬೇಕು, ಹೊರಗೆ ಹೇಗೆ ಬರ್ಬೇಕು ಅಂತ ಗೌಡ್ರಿಗಷ್ಟೇ ಗೊತ್ತೈತಿ. ಅದಕ್ಕೆ ಆ ಕೆಲಸ ಅಲ್ಲಿ ಮಾಡಿ. ಅಲ್ಲ ಸರ್, ಈ ಕಾಂಗ್ರೆಸ್ JDS ಒಂದಾತು ಹೌದು, ಈ ಬಿಜೆಪಿ ಕಾಂಗ್ರೆಸ್ ಒಂದಾಗುದಿಲ್ಲ. ಇಲ್ಲ, ಒಂದಾಗುದಿಲ್ಲ. ಅವೆರಡು ಎಣ್ಣಿಸಿಗೆ ಕೈದಾಗ. ಮೊನ್ನೆ ಒಂದಾತಲ್ಲೋ ಬೆಂಗಳೂರು ಅರಮನೆ ಮೈದಾನದಾಗ. ಹೌದಾ? ಮಾಹಿತಿನೇ ಬಂದಿಲ್ಲ ನೋಡ್ರಿ. ಶಾಮನೂರ್ ಶಿವಶಂಕರಪ್ಪನ ಮೊಮ್ಮಗಳಿಗೂ ಕಾಂಗ್ರೆಸ್, ಜಗದೀಶ್ ಶೆಟ್ಟರ್ ಮಗಗೂ ಬಿಜೆಪಿ ಮದುವೆಯೈ ಬಂದ ಅನುರಾಗದ ಅನುಬಂಧ. ಹಿಂಗಾದ್ರೂ ಒಂದಾದಂಗೆ ಅಲ್ಲೇನ? ಅದು ರಾಜಕೀಯವಾಗಿ ಒಂದಾದಂಗಲ್ಲ, ಕುಟುಂಬದಲ್ಲಿ ಒಂದಾದಂಗ. ಇನ್ನೊಂದಿಷ್ಟು ಮಂದಿ ಕುಟುಂಬ ರಾಜಕಾರಣನೇ ಮಾಡ್ತಿರ್ತಾರೆ. ರಾಜಕೀಯದವ್ರು ನಂಬೋ ಮಂದಿಗ ಬುದ್ಧಿ ಇರತ್ತೆ. ಮಂದಿ ಬೈಬ್ಯಾಡವೋ. ಮತ್ತ ದೇವ್ರನ್ನ ಬೈಬೇಕೇನ? ದೇವ್ರನ್ನ ಬೈದ್ರೆ ಗುಂಡಿಟ್ಕೊಳ್ತಾರ,
ಮನ್ನಿ ಧಾರವಾಡದಲ್ಲ ಕತಿ ಗೊತ್ತಿಲ್ಲ. ಅಲ್ಲೋ ಮೊಳಸವ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡಿ ಏನೋ ಮಾಡಕತ್ತಿದ್ದಿ ಹೇಳದು ಶಿಳ್ಳೆಗೆ ಆಟ ಆಡಕತ್ತಿದ್ದ. ಅಲ್ಲ, ಕನ್ನಡಕ್ಕಾಗಿ ಹೋರಾಟ. ಏ ಕರೆಂಟ್ ರೋಮತ ಯಾರ್ಯಾರು ಕನ್ನಡ ಉಳಿಬೇಕು ಬೆಳಿಬೇಕು ಅಂತ ಭಾಷಣ ಬಿಗಿಯಕತ್ತಾರೋ, ಯಾರ್ಯಾರು ಕನ್ನಡದ ಹೆಸರಾಗ ರೊಕ್ಕ ಹೊಡೆಯಕತ್ತಾರೋ ಅಂಥವ್ರು ತಮ್ಮ ತಮ್ಮ ಮಕ್ಕಳ ಖಾಸಗಿ ಶಾಲೆಗೆ ಸೇರ್ಸ್ಯಾರ. ಇವತ್ತಿನ ದಿವಸ ಶಿಕ್ಷಣ ಅನ್ನೋದು ವ್ಯಾಪಾರ ಆಗೈತೆ ನೋಡಿ. ಹಾ ಶಿಕ್ಷಣ ಅನ್ನೋದು ಬರೋಬ್ಬರಿ ಶಟ್ರಂಗಿ ವ್ಯಾಪಾರ ಆಗೈತೆ ಅಂದೆ. ನಾಯ ಶಾಲೆ ತೆಗಿಲೇನಂಗ ಅದು ನಮ್ಮ ನಿಮ್ಮಂತವ್ರ ಕೈಲಿ ಆಗೋದಲ್ಲ ತೆಗಿ. ಅದ್ರ ಹಿಂದ ದೊಡ್ಡ ದೊಡ್ಡ ಕುಳಗಳ ಕೈವಾಡ ಇರ್ತದೆ. ಅದಕ್ಕ ಎಲ್ರು ತಮ್ಮ ತಮ್ಮ ಮಕ್ಕಳನ್ನ ಮೊದಲು ಕನ್ನಡ ಶಾಲೆಗೆ ಸೇರಿಸಬೇಕು ಅಂತ ತಹಸೀಲ್ದಾರ್ ಆಫೀಸಿಗೆ ಒಂದು ಅರ್ಜಿ ಕೊಟ್ಟಿವಿ. ಇದು ಏನಾರ ಜಾರಿಗೆ ಬರಲಿಲ್ಲ ಅಂದ್ರ ಮೌಲಾ ಸಾಬು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ನಾ ಹಂಗೇಳಿ ಉಗ್ರವಾದ ಹೋರಾಟ ಅಲ್ಲ, ವಿಧಾನಸೌಧ ಮುತ್ತಿ ಹಾಕ್ತಿವಿ. ನೀವೆಲ್ಲ ಬರ್ಬೇಕು ಮತ್ತ. ವಿಧಾನಸೌಧ ಬಹಳ ದೊಡ್ಡದೈತಿ. ನಮ್ಮಂತ ಮುದುಕರು ಮುದುಕಿ ಹಾಕಕ್ಕಾಗೋದು. ನಾವಿಲ್ಲೇ ಹಾಕತ್ತೀವಿ ಪೋಸ್ಟ್ ಆಫೀಸ್. ಬರೀ ಸ್ವಾರ್ಥ. ಎಷ್ಟು ಅಡಿಗೆತೋ ಯಪ್ಪ ನಿನ್ನ ಒಳಗ ಕಲೆ. ಇದು ಕಲೆ ಅಲ್ಲೋ, ಆ? ಕನ್ನಡ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಚಿಚ್ಚಾಕತ್ತೈತ್ರು. ಈ ತಗೋ ಈ ಜಗತ್ತು ಈಗ ತನ್ನ ಹೃದಯವನ್ನ ಮಾರಾಟಕ್ಕಿಟ್ಟಿದೆ. ಹೌದು, ಈ ಜಗತ್ತು ಕಣ್ಣು ಕಿವಿ ಮೂಗು ನಾಲ್ಗೆಯನ್ನು ಮಾರಿ ಈಗ ತನ್ನ ಹೃದಯವನ್ನ ಮಾರಾಟಕ್ಕಿಟ್ಟಿದೆ. ಅಂದ್ರ ಬಂದ್ರ ನಂತೇಳಿ ಹೋದ್ರು. ನಂಗೆ ಗೊತ್ತಿಡೈತಿ. ಏನಿಲ್ಲ, ನನಗೆ ಗೊತ್ತಿಡೈತಿ. ನಾನು ಹುಚ್ಚ ಅಲ್ಲ ಅಲ್ಲ. ಅಲ್ಲ ಅಲ್ಲ ಹೌದಲ್ಲ. ಹಾಗಿದ್ರೆ ಬರೀ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ. ಬರ್ರಿ ಬರ್ರಿ ಬರ್ರಿ. ಯಾಕ ಯಾಕಂದ್ರ ನನ್ ಹುಚ್ಚಿಡೈತಿ ಅಂತ ಹುಚ್ಚು ದವಾಖಾನೆಗೆ ಸೇರ್ಸಕೊಂಡಾರ. ನಾನು ಹುಚ್ಚ ಅಲ್ಲ. ನೀವು ಯಾರು ಹುಚ್ಚಲ್ಲ. ಅದಕ್ಕ ಬರ್ರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ. ಬರ್ರ ಬರ್ರ. ನಮಗೂ ಹುಚ್ಚಿ ಹಿಡಿದಿಲ್ಲ. ಆದ್ರ ಈ ಜಗತ್ ಹುಚ್ಚಿಡೈತಿ. ಓಡಿಲ್ಲ ಓಡಿ 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 ಓಡಿ.
ಇವನನ್ನು ಕರೆದುಕೊಂಡಿತು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣ ಮಗ ನೋಡಿದ್ರ ಅಮೆರಿಕದಾಗದಾನ, ಸೊಸಿ ನೋಡಿದ್ರ ಬೆಂಗಳೂರಾಗದಾಳ. ಏನ್ ಮಾಡೋದೀಗ? ಅವರ ಸಾಬ ಹೋಗ್ ಊರ್ ಮಂದಿಗೆ ಸುದ್ದಿ ಮುಡ್ಸು. ಕಲಾವಿದ ಸಂಸ್ಕಾರ ತಯಾರು ಮಾಡಪ್ಪ. ರಾಜಣ್ಣ ಇವನು ಸೊಸಿ ಫೋನ್ ನಂಬರ್ ತಗೊಂಡು ಸುದ್ದಿ ಮುಡ್ಸು. ಅಲ್ಲಿಂದ ಇಲ್ಲೇ ಕುಂತಿರೋ. ಎಲ್ಲಿ ಹೊಂಟಿ? ನಾನೊಬ್ಬನೇ ಬಿಟ್ಟು ಇವನ ಮಗನ ಫೋನ್ ನಂಬರ್ ತಗೊಂಡು ಸುದ್ದಿ ಮುಟ್ಟಿಸ್ ಬರ್ತೀನಿ. ಇವ ಸತ್ತಾನಂತ ಈ ಸೂಳೆ ಮಕ್ಕಳಿಗೆ ಹೆಂಗ್ ಗೊತ್ತಾತು ಅಂತೀನಿ. ಉಸಿರು ನಿಂತ್ರಷ್ಟ ಸತ್ತಂಗೇನು? ಸತ್ತಂಗ್ ಬದುಕಿದ್ರು ಸತ್ತಂಗ. ಬದುಕಿದ್ರೆ ನನ್ನಂಗ್ ಬದುಕ್ಬೇಕು. ಮಲಿಂಗ ಸುಭಾಷ್ ಬಂದ. ಕಲಾವಿದ ಸುಭಾಷ್ ಬಂದ. ಸಾಬ ಸುಭಾಷ್ ಬಂದೇನು? ಓದ್ ಕೆಲಸ ಏನಾತ್ರಿ? ನಾನು ಸಂಸ್ಕಾರ ತಯಾರು ಮಾಡಿ ಬಂದೀನಿ. ಊರ್ ಮಂದಿಗೆ ಸುದ್ದಿ ಮುಗಿಸಿ ಬಂದೀನಿ. ಇವನು ಸೊಸೆಗೆ ಫೋನ್ ಹಚ್ಚಿದ್ನಿ. ಮಕ್ಕಳಿಗೆ ನಾಳೆ ಪರೀಕ್ಷೆ ಅದಾವು, ಭವಿಷ್ಯದ ಪ್ರಶ್ನೆ ಹೆಂಗ್ ಬಿಟ್ಟು ಬರಕಾಗ್ತೈತಿ. ಸಂಸ್ಕಾರನ ಬೇಕಿದ್ರೆ ನಾಡ್ ಇಟ್ಕೊಡ್ಲಿ ಅಂತಂದು. 2 ದಿನ ಹೆಣ ಹಿಂಗೆ ಇಟ್ಕೊಂಡ್ರ ಹೆಣದ ಕತಿ ಏನ್ರು? ಸುಭಾಸ ಇವನ್ ಮಗನಿಗೆ ಫೋನ್ ಮಾಡಿದ್ದ. ಮಾಡಿದ್ನಿ. ಅಮೆರಿಕದಾಗದಾನಂತ, ಬರಾಕ 3 ದಿವಸ ಆಕತ್ತಂತ. ಅವ ಏನಂತ ಗೊತ್ತಾನೆ? ಏನಂದ? ರೊಕ್ಕ ಕೊಡ್ತೀನಿ, ಸಂಸ್ಕಾರ ಮಾಡಿ ಮುಗಿಸ್ಬಿಡ್ರಿ ಅಂತಂದ. ಅವ ಬರಲ್ಲಂತ? ಅವ ಅಲ್ಲೇ ಕುತ್ಕೊಂಡು ನೋಡ್ತಾನಂತ. ಅಲ್ಲೇ ಕುಂತು ನೋಡ್ತಾನಂತ? ಏನಪ್ಪ ವಿಡಿಯೋ ಕಾಲಿಂಗ್ ಏನೋ ಬಂದೈತಂತಲ್ಲ, ಅದ್ರಾಗ ನೋಡ್ತಾನಂತ. ಅಂದ್ರ ಒಂದು ಮೊಬೈಲ್ ತಗೊಂಡ್ ಬಂದು ಸಂಸ್ಕಾರ ಮುಂದೆ ಇಡೋದು, ಅವ ಅಲ್ಲೇ ಕುತ್ಕೊಂಡು ಸಂಸ್ಕಾರ ನೋಡ್ತಾನ. ಎತ್ತಣ ಅಮೇರಿಕ, ಎತ್ತನ ಹಡ್ತಂದಿ, ಜನ್ಮ ಕೊಟ್ಟು ತಂದಿ ಸಂಸ್ಕಾರ ಅಲ್ಲೇ ಕುತ್ಕೊಂಡು ನೋಡ್ತಾನಂತವ. ಈ ತಂತ್ರಜ್ಞಾನ ಬಂದ ಮೇಲೆ ಮನುಷ್ಯರ ಸಂಬಂಧಕ್ಕೆ ಬೆಲೆನೇ ಇದ್ದಂಗ ಗೊತ್ತೋ ಏನು? ತಂತ್ರಜ್ಞಾನ ಬಂದೈತಿ ಮನುಷ್ಯ ಚಲೋದು ಮಾಡಕ್ ಬಂದೈತೋ ಕೆಟ್ಟದು ಮಾಡಕ್ ಬಂದೈತೋ ಒಂದೂ ತಿಳಿಯವಲ್ತ್ರು. ಮುಂದ ನಮಗೂ ಇನ್ನೂ ಏನೇನ್ಕಾಗದೋ ಏನು. ನಮ್ಮ ಗೆಳೆಯ ಒಬ್ಬ ಯಾರು ಇಲ್ಲದ ಅನಾಥಾಶ್ರವಾಗ್ತಾನೆ ಅಂತ ನಾನಂತೂ ಅನ್ಕೊಂಡಿಲ್ಲ. ಯಾಕ? ನಾವಿಲ್ಲೇನು? ಮಾಲಿನ್ಯ ಹೇಳೋದು ಖರೆ. ಎತ್ತು ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರ ಹರಿದ ಬೊಂಬೆಯ ಮುರಿದ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯಲ್ಲೊಮ್ಮೆ ಆಡುವ ಆಟ. ಸಾವಿನೂರಿಗೆ ಸಾಗುವ ಮುನ್ನ
ಬಸಪ್ಪ ಕಲಾವಿದ್ರೆ ನೀವೇ ಹೆಂಗ್ ಕೂತ್ರೆ ಹೆಂಗೆ ಅಂತದ್ ಏನಾಯ್ತು? ಮಿಲಿಟರಿ ಯಾಕೆ ಹಂಗ್ ಮಲ್ಗಿದಿ? ಚಂದ್ರಪ್ಪ ಎಲ್ಲಾದನ? ಬೆಂಗಳೂರಿಂದ ಬಂದನಂತಮ್ಮ. ನಿಮ್ಗೊಂದು ವಿಷಯ ಗೊತ್ತಾ? ಈ ತಿಂಗಳು ನಿಮ್ಗೆ ಯಾರಿಗೂ ಪಿಂಚಣಿ ಬಂದಿಲ್ಲ. ಚಂದ್ರಪ್ಪ ಒಬ್ಬಗ ಪಿಂಚಣಿ ಬಂದೈತಿ. ಚಂದ್ರಪ್ಪ ಒಬ್ಬಗ ಪಿಂಚಣಿ ಬಂದೈತಿ ಅಂದಿ. ಭಾರತದ ಸತ್ತ ಪ್ರಜೆಗಳೇ ಹಾಗೂ ಹಿರಿಯ ನಾಗರಿಕರೇ, ಈ ದೇಶದಲ್ಲಿ ಮನುಷ್ಯ ಬದುಕಿದ್ದಾಗ ಸಿಗಬೇಕಾದದ್ದೆಲ್ಲವೂ ಆತ ಸತ್ತ ನಂತರ ಸಿಗುತ್ತೋ ಏನು? ನನಗೂ ಆರ್ಮಿ ಒಳಗಿಂದ 6 ತಿಂಗಳು ಪಗಾರ ಬರೋದೈತಿ. ಅದು ಬೋಲೋ ಭಾರತ್ ಮಾತಾ ಕಿ. ರಂಗು ರಂಗಿನ ಬದುಕಿನ ಚಯ ಬದುಕ ಬರೆಯೋ ಆಟ. ಜೈ. ಆದಿ ತಿಳಿಯದ ಅಂತ್ಯಾರಿಯದ ಕರುಳ ಕರೆಯ ಆಟ. ಆದಿ ತಿಳಿಯದ ಅಂತ್ಯಾರಿಯದ ಕರುಳ ಕರೆಯ ಆಟ. ಸಂಬಂಧದಾಟ ಸಂಬಂಧದಾಟ ಸಂಬಂಧದಾಟ. ರಂಗಿನ ಬದುಕಿನ ಚಯ ಬದುಕ ಬರೆಯೋ ಆಟ. ರಂಗು ರಂಗಿನ ಬದುಕಿನ ಚಯ ಬದುಕ ಬರೆಯೋ ಆಟ. ಇದು ನಾಟಕ ತೇಟ, ಇದು ನಾಟಕ ತೇಟ. ಡ್ಯಾವ್ 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 ಡ್ಯಾವ್.